ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ಏನ್ ಶೇರ್ ಮಾಡ್ತಿದ್ದೆ ಅಂದ್ರೆ ಪ್ರಿಪರೇಷನ್ ಫಾರ್ ವರಮಹಾಲಕ್ಷ್ಮಿ ಅಂತಾನೆ ಹೇಳ್ಬೋದು. ಸೊ ಚಿಕ್ಕ ಪುಟ್ಟ ರ್ಯಾಂಡಮ್ ಕ್ಲಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ, ಸೊ ದಟ್ ನನಗೂ ಮೆಮೊರಿ ಆಗಿರುತ್ತೆ, ನೀವು ಎಂಜಾಯ್ ಮಾಡ್ದಂಗಿರುತ್ತೆ ಅಂತ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಒಂಚೂರು ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ನಾರ್ಮಲ್ ವರಮಹಾಲಕ್ಷ್ಮಿ ಹಬ್ಬ ಯಾವಾಗಿದೆಯೋ ಅವತ್ತಿನ ದಿನನೇ ಹಬ್ಬ ಮಾಡಿದೀನಿ, ಬಟ್ ನಾನು 1 ವೀಕ್ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದೀನಿ. ಸೊ ಲಾಸ್ಟ್ ಇಯರ್ ಅದೇ ತರ ಮಾಡಿದ್ದೆ, ಈ ಇಯರ್ ಅದೇ ತರ ಮಾಡ್ತಿದ್ದೀನಿ. ತರ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ಹಾರ ದೇವರಿಗೆ. ಹ್ಯಾಂಡ್ ಇಲ್ಲಿದೆ ಚೆಂಡು ಹೂವು, ರೋಸ್ ಕಲರ್ ರೋಸ್ ಇದೆ. ಹ್ಯಾಂಡ್ ಇಲ್ಲಿದೆ ಶಾವಂತಿಗೆ ಹೂವು ಕೂಡ ಇದೆ. ಇನ್ನೊಂದು ಇದು ಬಟನ್ ತರುತ್ತಿದ್ದಾರೆ ದುಂಡುಗೆ. ಇನ್ನೊಂದು ನಾರ್ಮಲ್ ಚಿಕ್ಕದಾಗೂ ಕೂಡ ಇದೆ ಅದು. ಮತ್ತೆ ಮಲ್ಲಿಗೆ ಹೂವು ಫ್ರಿಜ್ಜಲ್ಲಿ ಇಟ್ಟಿದ್ದಾರಮ್ಮ. ಇಲ್ಲಿ ಮಾವಿನ ಸೊಪ್ಪಿದೆ. ಇಲ್ಲೇನೋ ಪೋಣ್ಸಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದಾರೆ ನನ್ನ ತಮ್ಮಂಗೆ. ಪೋಣಿಸ್ತಾವನೆ ಬರ್ತಾ ಇಲ್ಲ ಪೋಣ್ಸಕ್ಕೆ, ಈಜಿ ಆಕತ್ತಂತೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಅದಾದಮೇಲೆ ನಮ್ಮಪ್ಪ ಚೆಂಡು ಹೂವನ್ನು ತೊಗೊಂಬಂದಿದ್ರು. ಯೆಲ್ಲೋ ಕಲರ್ ತೊಗೊಂಬಂದಿದ್ರು, ಆರೆಂಜ್ ಸಿಕ್ಕಿರಲಿಲ್ಲ ಅಂತ. ಸೊ ಇವಾಗ ಇದನ್ನು ಬಾಗ್ಲಿಗೆ ಹಾಕಕ್ಕೆ ಬರುತ್ತೆ, ದೇವ್ರ ಮನೆ ಬಾಗಿಲಿಗೆ ಹಾಗೆ ಮೇನ್ ಡೋರ್ಗೆ ಅಂತ ದೀರು ಪೋಣಿಸ್ತಾ ಇದ್ದ. ಹಾಗೆ ಮಧ್ಯದಲ್ಲಿ ಒಂದು ಮಾವಿನ ಸೊಪ್ಪಿನ. ಸೊ ಫಸ್ಟ್ ಟೈಮ್ ಅಮ್ಮ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಾವಿನ ಸೊಪ್ಪನ್ನ ಕಾಸು ಕೊಟ್ಟು ತೊಗೊಂಬಂದಿದ್ದು. ಸೊ ಇಲ್ಲೇ ನಮ್ಮ ಮನೆ ಹತ್ರನೇ ಸಿಗ್ತಾಯಿತ್ತು, ಬಟ್ ಈ ಸಲ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಬನಶಂಕರಿಗೆ ಹೋಗಿದ್ದಾಗ ಅಲ್ಲೇ ಪೇ ಮಾಡಿ ತೊಗೊಂಬಂದಿದ್ರು ಇದು ಮತ್ತು ಬೇವಿನ ಸೊಪ್ಪನ್ನ. ಸೊ ಈ ಒಂದು ಕೆಲಸ ಬಾಗಿಲಿಗೆ ತೋರಣ ಮಾಡೋದು ದೀರುದು ಇಲ್ಲ ಅಪ್ಪ ಕೆಲಸ ಫಿಕ್ಸ್. ಅದು ಇತ್ತೀಚೆಗೆ ಜಾಸ್ತಿ ದೀರುನೇ ಮಾಡಿಕೊಡೋದು, ಅದು ಮಾಡ್ತಾ ಇದ್ದ. ಸೊ ನಾವು ಪ್ಯಾರಲಲ್ ಆಗಿ ತಿಂಡಿ ಮಾಡ್ಕೊಳ್ಳೋಣ ಅಂತ ನಾನು ಅಮ್ಮ ಮಾಡ್ತಾ ಇದ್ವಿ. ಸೊ ಒಂದು ಡೀಪ್ ಡಿಸ್ಕಷನ್ ಆಗಿ ಫೈಟ್ ನಡೀತಾ ಇದೆ ನಮ್ಮಮ್ಮ ಮಧ್ಯೆ ನನ್ನ ಮುಂದೆ. ನಮ್ಮಮ್ಮ ಹೇಳಿದ್ದು ನಾನು ಕೇಳಲ್ಲ, ನಾನು ಹೇಳಿದ್ದು ನಮ್ಮಮ್ಮಗಳಿಗೆ. ಯಾವಾಗಲೂ ಇದೊಂದು ಕ್ಯೂಟ್ ಫನ್ನಿ ಕಾನ್ವರ್ಸೇಷನ್ ಆಗ್ತಾ ಇರುತ್ತೆ ನಮ್ಮ ಮನೇಲಿ. ಸೊ ನಮ್ಮಪ್ಪ ಬೈತಾನೆ ಇರ್ತಾರೆ, ಒಳ್ಳೆ ಅತ್ತೆ ಸೊಸೆ ಜಗಳ ಆಡ್ತೀರ ನೀವಿಬ್ಬರು ಅಂತ. ನನಗೂ ತಾಳ್ಮೇಲೆ ನಮ್ಮ ಅಮ್ಮಂಗೂ ತಾಳ್ಮೇಲೆ. ಸೊ ಆ ಒಂದು ಕಾನ್ವರ್ಸೇಷನ್ ಆಗ್ತಾಯಿತ್ತು. ಜಾಸ್ತಿ ಏನು ತಿಂಡಿ ಮಾಡಿರಲಿಲ್ಲ. ಗುರುವಾರ ನೈಟ್ ಮಾಡ್ಕೊತಿದ್ವಿ ಸ್ವಲ್ಪ ಕರ್ಜಿಕಾಯಿ, ರವೆ ಉಂಡೆ, ಅದಾದಮೇಲೆ ಶಂಕರಪಾಳ್ಯ, ಚಕ್ಲಿ, ಗೋಡ್ಬಳೆ, ನಿಪ್ಪಟ್ಟು, ಇಷ್ಟು ಮಾತ್ರ ತಿಂಡಿ ಮಾಡೋಣ, ಜಾಸ್ತಿ ಏನು ಬೇಡ. ಅದು ಸ್ವಲ್ಪನೇ ಮಾಡಿದ್ದು, ಬಿಕಾಸ್ ನಮ್ಮಲ್ಲಿ ಯಾರೂ ಅಷ್ಟು ತಿನ್ನಲ್ಲ. ದೇವ್ರಿಗೋಸ್ಕರ ನೈವೇದ್ಯಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೆ. ಇದು ನಾಲ್ಕವಾಗ ಕೈ ಸರಿಯಾಗಿ ಸುಡ್ಬಿಟ್ಬಿಡ್ತು, ನನಗೆ ಎಣ್ಣೆ ಸಿಡ್ದ್ಬಿಡ್ತು. ಸ್ವಲ್ಪ ತಿಂಡಿ ಮಾಡಿಟ್ಬಿಟ್ಟು ನಾವು ಊಟ ಮಾಡಿಕೊಂಡು ಅದಾದಮೇಲೆ ಇವಾಗ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ನಾನು ನನ್ನ ತಮ್ಮ ನಿಂತ್ಕೊಂಡಿದ್ವಿ. ಸೊ ಇಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಬಿಕಾಸ್ ನನ್ನ ತಮ್ಮ ಮತ್ತು ನನ್ನ ಕಾನ್ವರ್ಸೇಷನ್ ನೀವು ಕೇಳಿಬಿಟ್ರೆ ನಗ್ದೇ ಸಾಕಾಗೋಗ್ಬಿಡ್ತೀರಾ. ಅದು ಆಮೇಲೆ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಆಕ್ವರ್ಡ್ ಫೀಲ್ ಬರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಒಂದು ಶೈಲಿ ಯಾವ ಥರ ಇದೆಯೋ ನಾವು ಅದೇ ಥರ ಮಾತಾಡ್ತೀವಿ, ಅದೇ ಥರ ಕಾನ್ವರ್ಸೇಷನ್ ಮಾಡ್ತೀವಿ. ಬಟ್ ಕೇಳಿದವರಿಗೆ ಇವ್ರೇನು ಹಿಂಗೆ ಕಿತ್ತಾಡ್ತಾರೆ, ಇವ್ರೇನು ಹಿಂಗೆ ಮಾಡ್ತಾರೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಅದನ್ನು ಶೇರ್ ಮಾಡ್ಕೊಳಲ್ಲ. ಸೊ ಫಸ್ಟ್ ಇವಾಗ ಜಾಸ್ತಿ ಒಂಚೂರು ಗ್ರೀನರಿ ಯೂಸ್ ಮಾಡ್ಕೊಂಡು ಮಾಡೋಣ, ಬಿಕಾಸ್ ನಮ್ಮದು ಲಕ್ಷ್ಮೀ ಸ್ಯಾರಿನೂ ಬಂದು ಚೂರು ಗ್ರೀನಲ್ಲಿತ್ತು. ಸೊ ಆ ರೀಸನ್ಗೆ ಗ್ರೀನಲ್ಲಿ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಆಮೇಲೆ ಬ್ಯಾಕ್ಗ್ರೌಂಡ್ ಆರೆಂಜ್ ಇತ್ತಲ್ಲ, ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಬಟ್ ಅದು ನನಗೆ ಇಷ್ಟ ಆಗಲಿಲ್ಲ. ಫೈನಲ್ ನನ್ನ ತಮ್ಮ ಬೇಡ ಕಣೆ, ಹಿಂಗಾದ್ರೆ ಚೆನ್ನಾಗೇ ಕಾಣಿಸಲ್ಲ, ಅದು ಹಿಂದೆ ಈ ಥರ ಯಾವುದಾದ್ರೂ ಒಂದು ವೈಟ್ ಬಟ್ಟೆ ಹಾಕೋ ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಹಾಕಿ ನೋಡಿದ್ರೆ ನಂಗೆ ತುಂಬ ಇಷ್ಟ ಆಗೋಯಿತು. ಸರಿ ಇರಲಿ ಬಿಡು ಅಂದ್ಬಿಟ್ಟು ಬ್ಯಾಕ್ ಡ್ರಾಪಲ್ಲಿ ವೈಟ್ ಹಾಕಿದ್ವಿ. ಸೊ ಒಂದು ಸ್ವಲ್ಪ ನನ್ನ ತಮ್ಮಂದು ರಾ ಕ್ಲಿಪ್ ಶೇರ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಯಾರ್ಯಾರ ಕೆಲಸ ಹೋಗ್ಬೇಕಂದ್ರೆ ಅವರು ಕುತ್ಕೊಳ್ಳೋಕೆ ಟೈಮ್ ಇರಲ್ಲ, ಅದನ್ನ ನಮ್ಮ ಅಮ್ಮನ ಕರ್ಕೊಳ್ರಿ. ಏನೇ ಒಂದು ಮಾತು ನನಗೆ ಬೆಳಗ್ಗೆ ಇಲ್ಲೇ ಕುತ್ಕೊಂಡು ಕೆಲಸ ಮಾಡಿದ್ದಾರೆ, ಬೆಳಗ್ಗೆ ಕುತ್ಕೊಂಡೇ ಇಲ್ಲ ಅಂತೆ. ಪರಮಾತ್ಮ ಏನ್ ಕೆಲಸ ನೋಡಿ ಗೈಸ್, ಹುಡುಗ ನಾನ್ ಕೆಲಸ ಮಾಡ್ತಾ ಇದ್ವಿ, ಹುಡುಗಿಯಾಗಿ ಲಾಗ್ ಅನ್ಕೊಂಡೇ ಇರ್ತಾರೆ. ಅವಳಿಗೆ ಬೈದಿದ ತಕ್ಷಣ ಇಲ್ಲೊಂದು ಬಾಸ್ ಶುರು ಮಾಡ್ಕೊಂತಾರೆ. ಪಾಪ ಗೈಸ್ ನಮ್ಮಮ್ಮ ಬೆಳಗ್ಗೆ 4:30ಗೆ ಮನೆಗೆ ಏನಾದರೂ ಕ್ಲೀನಿಂಗ್ ಬೇಕಾದರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್, ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಹಾಕಿರ್ತೀನಿ.
ಫೋನ್ ನಂಬರ್ ನಾನೇ ಹೇಳ್ತೀನಿ 9483620703 ಬಾತ್ರೂಮ್ ಕ್ಲೀನಿಂಗ್ ಸಮ್ ಕ್ಲೀನಿಂಗ್ ಟ್ಯಾಂಕ್ ಕ್ಲೀನಿಂಗ್ ನನ್ನ ತಮ್ಮ ಒಬ್ರು ಇದ್ದಾನೆ ರಾಹುಲ್ ಅಂತ ಅವ್ರು ಎಲ್ಲ ಮಾಡ್ತಾರೆ ಅವನದು ಬ್ರೋಚರ್ಸ್ ಎಲ್ಲ ಇದೆ ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ ಎಸ್ ಕೇಳಿದ್ರಲ್ಲ ಒಂದು ಫನ್ನಿ ಕಾನ್ವರ್ಸೇಷನ್ ನನಗೆ ಇವಾಗ ವೀಡಿಯೋ ನೋಡ್ತಿದ್ರೆ ಸಖತ್ ನಗು ಬರ್ತಾ ಇದೆ ಇನ್ನೂ ಡೀಟೇಲಾಗಿ ವೀಡಿಯೋಸ್ ಇದೆ ಬಟ್ ಅದನ್ನೆಲ್ಲ ನನಗೆ ಹಾಕಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಸೊ ಆ ರೀಸನ್ಗೆ ಇಷ್ಟೇ ಸಿಂಪಲಾಗಿ ಶೇರ್ ಮಾಡಿದೆ ಸೊ ಯಾವ ಥರ ಬಂದಿದೆ ಬ್ಯಾಕ್ ಡ್ರಾಪ್ ಅಂತ ಹೇಳಿ ನನಗೆ ಮುಗೀತು ಫೈನಲಾಗಿ ಅದಾದಮೇಲೆ ನಮ್ಮದು ದೇವ್ರಿಡೋ ಪಕ್ಕನೇ ಫ್ರಿಜ್ ಕೂಡ ಇತ್ತು ಸೊ ಅದನ್ನು ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಶಿಫ್ಟ್ ಮಾಡಿದ್ವಿ ಆಮೇಲೆ ನನಗೆ ಅಲ್ಲಿ ಸ್ವಲ್ಪ ವೈಟ್ ಕ್ಲೋತ್ ಮೇಲೆ ಚೂರು ಖಾಲಿ ಅನಿಸ್ತಿತ್ತು ಸೊ ಆ ರೀಸನ್ಗೆ ಅಮ್ಮ ಫ್ಲವರ್ ಅನಿಸು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಸೊ ಅದಕ್ಕೆ ರೆಡ್ ರೋಸಸ್ ಇತ್ತು ಸೊ ಒಂದೊಂದೇ ನೀಟಾಗಿ ಸ್ಟಿಕ್ ಆನ್ ಮಾಡ್ತಾ ಇದ್ದೆ ಸೊ ಇಲ್ಲೇನು ನಾವು ಅಷ್ಟು ಮಾತಾಡಲಿಲ್ಲ ಅಷ್ಟೊತ್ತಿಗೆ ನನ್ನ ತಮ್ಮನ ಫ್ರೆಂಡ್ ಬಂದ ಅಂತ ಅವ್ನು ಈಚೆ ಹೋದ ಇದೆಲ್ಲ ಮುಗಿಯೋಷ್ಟು ಅರೌಂಡ್ ಒಂದು 10:30 ಆಗಿತ್ತು ಅದಾದಮೇಲೆ ಸಿಂಪಲ್ಲಾಗಿ ಬ್ಯಾಕ್ ಡ್ರಾಪ್ ಮಾಡಿ ಆಮೇಲೆ ಮಲಗಿದ್ದಾಯಿತು ನಾನು ಮೆಹಂದಿ ಕೂಡ ಹಚ್ಕೊಂಡಿದ್ದೆ ಅದು ನೋಡಿದ್ರೆ ಕಲರೇ ಬಂದಿಲ್ಲ ಅಂದರೆ ಅದು ತುಂಬ ದಿನ ಆಗೋಗಿತ್ತು ಮೆಹಂದಿ ತೊಗೊಂಬಂದು ಸೊ ಆ ರೀಸನ್ಗೆ ಅದು ಮೇ ಬಿ ಕಲರ್ ಆಗಿರಲಿಲ್ಲ ಸೊ ಫೈನಲಾಗಿ ಡೆಕೋರೇಷನ್ ಆಯಿತು ಮಿನಿಮಲ್ ಕೆಲಸ ಮಾಡಿಬಿಟ್ಟು ಮಲ್ಕೊಂಡಿದ್ದಾಯಿತು ಎಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಹಾಕ್ಕೊಂಡಿದ್ದೆ ತುಂಬ ದಿನ ಆದಮೇಲೆ ನಾನು ಮೆಹಂದಿ ಹಾಕ್ಕೊಂಡಿದ್ದೆ ನೋಡಿದ್ರೆ ಅದು ಕಲರೇ ಬಂದಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಕೋಣ ಅಂತ ಸುಮ್ಮನಾದೆ ನನ್ನ ತಮ್ಮ ಅಂತೂ ಫುಲ್ ರೇಗ್ಸಿದ್ದೆ ಕಲರ್ ಬಲ್ದಿದ್ದಕ್ಕೆ ಆ್ಯಂಡ್ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಪ್ರೀವಿಯಸ್ ಡೇದು ಸೊ ನಮ್ಮ ಮನೆ ಹತ್ರನೇ ಕಂಚಿ ಕಾಮಾಕ್ಷಿ ಸಿಲ್ಕ್ ಸ್ಯಾರೀಸ್ ಅಂತ ಒಂದು ಸೇಲ್ ಹಾಕಿದ್ರು ಸೊ ಇಲ್ಲಿ ಬಂದುಬಿಟ್ಟು ತುಂಬ ವರ್ಷದಿಂದ ಲೈಕ್ ಒಂದು 4-5 ಇಯರ್ಸಿಂದನೂ ಇಲ್ಲಿ ಈ ಥರ ಸ್ಟಾಲ್ ಹಾಕ್ತಾರೆ ಇದು ಹರಿನಗರ್ ಕ್ರಾಸಲ್ಲಿ ಬರುತ್ತೆ ತುಂಬ ಜನ ವರಮಹಾಲಕ್ಷ್ಮಿಗೆ ಇಲ್ಲಿಂದ ಶಾಪ್ ಮಾಡಿದ್ದಾರೆ ಸೊ ನಮ್ಮಮ್ಮನ ಫ್ರೆಂಡ್ ಸರ್ಕಲ್ ಎಲ್ಲ ಸೊ ಅದಕ್ಕೆ ಅವ್ರು ಹೇಳಿದರು ಹೋಗು ಈ ಥರ ನೋಡ್ಕೊಂಡು ಬಾ ಬೇಕಾದವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಯಾರೀಸು ಅಷ್ಟೇ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ತೊಗೊಳಕ್ಕೆ ಆಲ್ರೆಡಿ ನಮ್ಮಮ್ಮ ಒಂದ್ಸಲ ಮುಂಚೆನೇ ಹೋಗಿ ನಮ್ಮಮ್ಮ ಮತ್ತು ಆಂಟಿ ತೊಗೊಂಡು ಬಂದುಬಿಟ್ಟಿದ್ರು ನಾನು ನೋಡೋಕ್ಕೋಸ್ಕರ ಹೋಗಿದ್ದಿದ್ದಷ್ಟೇ ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು 900 to 3000 ಸ್ಯಾರೀಸ್ ಇದೆ ಇದೇನೋ ಆಫ್ ಸಿಲ್ಕ್ ಸ್ಯಾರೀಸ್ ಥರ ಅಂತ ಆ ಅಂಕಲ್ ಹೇಳ್ತಾಯಿದ್ರು ಚೆನ್ನಾಗಿದೆ ಸೊ ನೆಕ್ಸ್ಟ್ ವರ್ಷ ನಿಮಗೆ ಯಾರಿಗಾದ್ರೂ ಬೇಕಂದರೆ ಹೋಗಿ ವಿಸಿಟ್ ಮಾಡಿ ಸ್ಯಾರೀಸ್ ತೊಗೊಂಡು ಬರ್ಬೋದು ಸೊ ಈ ವರ್ಷ ಆಗೋಯ್ತು ಸೊ ನೆಕ್ಸ್ಟ್ ವರ್ಷಕ್ಕೆ ನಾನು ಈ ಅಪ್ಡೇಟ್ ಕೊಡ್ತಿದ್ದೀನಿ ಅಂತ ಅಂದ್ಕೊಂಬಿಡಿ ಎಸ್ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಪ್ಕಮಿಂಗಲ್ಲಿ ಸೊ ಪೂಜೆ ಯಾವ ಥರ ಆಯಿತು ಯಾರೆಲ್ಲ ಫ್ರೆಂಡ್ಸ್ ಬಂದಿದ್ರು ಅಂತ ಶೇರ್ ಮಾಡ್ಕೊತೀನಿ ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮೀಟ್ ಯು ಸೂನ್ ಬೈ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್